ನಿಧಿ ನಿಧಿ ಹೇಳು, ಲೇಟ್ ಆಯ್ತು. ನಿಧಿ ಅಭಿ ಅಭಿ ಅಭಿ. ಏನಾಯ್ತು ಚಿಕ್ಕಮ್ಮ? ಯಾಕೆ ಗಾಬರಿ ಆಗಿದ್ದೀರಾ? ಏನಾಯ್ತು ಚಿಕ್ಕಮ್ಮ? ನಿಧಿ ಯಾಕಿನ್ನೂ ಮಲಗಿದಾಳೆ? ಅವಳಿಗೆ ಹುಷಾರಿಲ್ಲ ಅನ್ಸುತ್ತೆ, ಜ್ವರ ಬಂದಿದೆ. ಹೌದಾ? ಹೌದು, ತುಂಬ ಜ್ವರ ಬಂದಿದೆ. ಇವತ್ತೇ ಚೌಲ್ಟ್ರಿಗೆ ಹೋಗಬೇಕು, ನಾಳೆ ದಿನನೇ ಮದುವೆ. ಈಗ ಯಾಕೆ ಹೀಗಾಯಿತು? ಪಾಪು, ಅಮ್ಮ ನಿಧಿ ಯಾಕೆ ಗಾಬರಿ ಆಗಿದೆಯಾ? ಏನಾಯ್ತು? ನಿಧಿಗೆ ಜ್ವರ ಬಂದಿದೆಯಂತೆ. ಹೌದಾ? ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ. ನಿಧಿ ನಿಧಿ ಹೇಳಮ್ಮ. ಇಲ್ಲ, ನನಗೇನು ಗೊತ್ತಿಲ್ಲ. ಯಾಕಾಗ ಆಗೋಯ್ತು? ತುಂಬ ಭಯ ಆಗ್ತದೆ. ಇವಳು ಹುಷಾರ್ ತಪ್ಪಿದಾಳೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಯಾವುದೋ ವಿಷಯಕ್ಕೆ ಹೆದರಿದಾಳೆ ಅನ್ನಿಸ್ತಾ ಇದೆ. ಅಭಿ, ಯಾವುದಕ್ಕೂ ಜ್ವರದ ಒಂದು ಮಾತ್ರೆ ತಗೊಂಬ. ನಿಧಿ ನಿಧಿ ಹೇಳು ಹೇಳು. ಮೋಸ್ಟ್ಲಿ ಮದುವೆ ಅಂತ ಹೆದರ್ಕೊಂಡಿರ್ಬೇಕು. ಇಷ್ಟು ದಿನ ಇಷ್ಟಪಟ್ಟಿರೋ ಹುಡುಗನ್ನ ಮದುವೆ ಆಗ್ತಿದ್ದೀನಿ ಅಂತ ಖುಷಿಲಿದ್ಲು. ಈಗ ಮದುವೆ ಡೇಟ್ ಹತ್ರ ಬಂತಲ್ಲ, ಅದಕ್ಕೆ ಭಯದಿಂದ ಜ್ವರ ಬಂದಿರಬೇಕು. ಏನು ಭಯ ಪಡಬೇಡ ನಿಧಿ, ನಾವೆಲ್ಲರೂ ನಿನ್ನ ಜೊತೆ ಇದೀವಲ್ವಾ. ನೀನು ಈ ರೀತಿ ಇದ್ರೆ ಮನೇಲಿ ಎಲ್ರಿಗೂ ಗಾಬರಿ ಆಗತ್ತೆ. ನೀನು ಖುಷಿಯಾಗಿರ್ಬೇಕು. ನೋಡಿ, ನೀವು ಯಾವುದಕ್ಕೂ ಹೆದರಬೇಡಿ. ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ನೀವು ಹೀಗೆ ಇದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ದಯವಿಟ್ಟು ನನ್ನ ಮಾತು ನಂಬಿ. ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬಿಡಿ. ಯಾರಿಗಾದ್ರೂ ಒಬ್ರಿಗೆ ಗೊತ್ತಾದ್ರೂ ತುಂಬಾನೇ ದೊಡ್ಡ ಇಶ್ಯೂ ಆಗುತ್ತೆ. ಅಮ್ಮ ಹೇಳಿದಾಗೆ ನಿಮ್ಮ ಬದುಕು ಬದಲಾಗೋ ಟೈಮ್ ಇದು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ. ಏನೇ ಬಂದರೂ ನಾನು ನೋಡ್ಕೋತೀನಿ. ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಆಗೋದಾಗೋಗಿದೆ. ನಾನಿದ್ದೀನಿ ಅಂತ ಹೇಳಿದ್ನಲ್ವಾ. ಮದುಮಗಳು ಈ ಥರ ಕಣ್ಣೀರು ಹಾಕೋದು ಒಳ್ಳೇದಲ್ಲ. ದಯವಿಟ್ಟು ಅಳು ನಿಲ್ಲಿಸಿ. ಹಾಗಂತ ಅನ್ಕೊಳಕ್ಕಾಗಲ್ಲ ಮಹೇಶ. ಮದುವೆ ಕೆಲಸಗಳಂದಮೇಲೆ ಒಂದಲ್ಲ ಒಂದು ಮರ್ತು ಹೋಗುತ್ತೆ. ನೀನು ಇನ್ನೊಂದ್ಸಲ ಡಬಲ್ ಚೆಕ್ ಮಾಡು. ಅವಳ ಮದುವೆ ಅವಳು ಇಷ್ಟಪಟ್ಟ ಹಾಗೆ ಆಗಬೇಕು. ಮನೆಯವರೆಲ್ಲರೂ ಸಂತೋಷ ಪಡಬೇಕು. ಊರವರೆಲ್ಲರೂ ಹಾಡಿ ಹೊಗಳಬೇಕು. ಅವಳ ಬಗ್ಗೆ ಎಷ್ಟು ಪ್ರೀತಿ ಅಣ್ಣ ನಿನಗೆ. ನಿನ್ನಂಥ ಅಣ್ಣನ ಪಡೆದಿರೋದಕ್ಕೆ ನಾನು, ನಿನ್ನಂಥ ದೊಡ್ಡಪ್ಪನ ಪಡೆದಿರೋದಕ್ಕೆ ನಿಧಿ ಅದೃಷ್ಟ ಮಾಡಿರ್ಬೇಕು. ನಾವೆಲ್ಲರೂ ಆಸೆ ಪಟ್ಟಿದ್ದಕ್ಕಿಂತ 10 ಪಟ್ಟು ಚೆನ್ನಾಗಿ ಅವಳ ಮದುವೆನ ಮಾಡ್ತಾ ಇದೀಯ. ನಿನ್ನ ಋಣ ಯಾವತ್ತೂ ಅವಳ ಮೇಲೆ ಇರುತ್ತಣ್ಣ. ಏನು ಹಾಗೆಲ್ಲ ಮಾತಾಡ್ತಾ ಇದೀಯ?
ಋಣ ಅಂತೆಲ್ಲ ಮಾತಾಡಿದ್ರೆ ಬಾಯಿ ಮೇಲೆ ಹಾಕ್ತೇನೆ. ಆ ಮಗು ಬಗ್ಗೆ ಹಾಗೆಲ್ಲ ಮಾತಾಡ್ತಿದ್ಯಲ್ಲ, ಅವಳು ಹುಟ್ಟಿದಾಗ ನಾವೆಲ್ಲ ಎಷ್ಟು ಸಂತೋಷ ಪಟ್ಟಿದ್ವಿ. ಆ ಸಂತೋಷದ ಋಣ ತೀರ್ಸೋಕ್ಕಾಗತ್ತಾ? ಅವಳು ಅಂಬೆಗಾಲಿಟ್ಟು ನಡೆಯುವಾಗ ನಮಗೆಲ್ಲ ಎಷ್ಟು ಟೆನ್ಷನ್ ಇದ್ರು ಅದನ್ನೆಲ್ಲ ಮರೆತು ನಾವು ಅವಳ ಜೊತೆ ಆಟ ಆಡಿದ್ವಿ. ಅದ್ರ ಋಣ ತೀರ್ಸೋಕ್ಕಾಗತ್ತಾ? ನಮ್ಮ ಮೇಲಿರೋ ನಂಬಿಕೆಗೆ ನಾವು ನೋಡಿರೋ ಹುಡುಗನ್ನೇ ಅವಳು ಮೆಚ್ಚಿ ಮದುವೆ ಆಗ್ತಾ ಇದ್ದಾಳೆ. ಆ ನಂಬಿಕೆಗೆ ಬೆಲೆ ಕಟ್ಟೋಕ್ಕಾಗತ್ತಾ? ಹಾಗೆಲ್ಲ ಯೋಚನೆ ಮಾಡಿದ್ರೆ ಅವಳು ನಮ್ಮ ಮನೆ ಮಗಳಾಗಿ ಹುಟ್ಟಿರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿರಬೇಕು. ನಿಧಿ, ಯಾಕಮ್ಮ, ಏನಾಯ್ತು? ನಿಧಿ, ಯಾಕೆ ಅಳ್ತಿದೀಯಾ? ಏನಿದು? ಮದುವೆ ಮನೆಯಲ್ಲಿ ಖುಷಿ ಖುಷಿಯಾಗಿ ಹಸೆ ಮಣೆ ಏರ್ಬೇಕಾದವಳು ನೀನು ಈ ಥರ ಸಣ್ಣ ಮಗು ಥರ ಅಳ್ತಿದ್ಯಲ್ಲ, ಏನಾಯ್ತು? ಹೌದು ದೊಡ್ಡಪ್ಪ, ನನಗೆ ಮದುವೆ ಆದರೂ ನನಗೆ ಮಗು ಆದರೂ ನಾನು ನಿಮ್ಮ ಮುಂದೆ ಸಣ್ಣ ಮಗುನೇ. ಡ್ಯಾಡ್ ಹೇಳಿದ ನಿಜ ದೊಡ್ಡಪ್ಪ, ನಿಮ್ಮನ್ನೆಲ್ಲ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ.